Congrats! Thank you. ಸಿಕ್ತು guys hunting. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ, ಇವತ್ತು ಬಂದು ಫ್ರೈಡೇ. ಸೊ ಇವತ್ತು ನಾವು ಹಂಟಿಂಗ್ನ ಇಡೋಂಥ ದಿನ. ಸೊ ಹಂಟಿಂಗ್ ಅಂದರೆ ಏನು, ಯಾವ ಥರ ಮಾಡ್ತೀವಿ, ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ಫುಲ್ ಅಪ್ಡೇಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬಾ ಫನ್ನಾಗಿ ತುಂಬ ಚೆನ್ನಾಗಿದೆ ವಿಡಿಯೋ ಇವತ್ತು. ಸೊ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋಗಿ ತುಂಬಾ ಕೆಲಸ ಇತ್ತು ಇವತ್ತು. ಸೊ ಎಲ್ಲದನ್ನೂ ಮ್ಯಾನೇಜ್ ಮಾಡಲೇಬೇಕಾಗಿತ್ತು. ಸೊ ನಾನು ಮನೆಯಲ್ಲಿ ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಎದ್ದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು. ಸೊ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಆದ್ರೂ ಎಷ್ಟೇ ಬೇಗ ಅಂದ್ರೂ ಲೇಟ್ ಆಗೋಗ್ಬಿಡುತ್ತೆ. ಸೊ ಹೊರಗಡೆ ನನ್ನ ನೀರು ಹಾಕೋದು ಮತ್ತು ರಂಗೋಲಿ ಹಾಕೋದು ಎಲ್ಲ ಕೆಲಸಕ್ಕೂ ನನಗೆ ಖುಷಿ ತುಂಬಾ ಹೆಲ್ಪ್ ಮಾಡ್ತಾನೆ. ಸೊ ಅವನು ಒಬ್ಬ ಇಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಲೇಟ್ ಆಗಿಬಿಡುತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಷ್ಟರಲ್ಲಿ. ಸೊ ಈ ವಿಡಿಯೋಗ್ರಾಫರು ಅವನೇ. ಸೊ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಾಂದರೆ ನಿಜವಾಗ್ಲೂ ಸಿಂಗಲಾಗಿ ತುಂಬ ಕಷ್ಟ ಒಂದು ವೀಡಿಯೋ ಮಾಡೋದಕ್ಕಾಗಲಿ, ಎಡಿಟಿಂಗ್ ಏನಕ್ಕೆ ಆದ್ರೂ. ಸೊ ಈ ವಿಷಯದಲ್ಲಿ ನಾನಂತೂ ಲಕ್ಕಿ. ಏನಕ್ಕೆ ಅಂದರೆ ಖುಷಿ ತುಂಬಾ ಸಪೋರ್ಟಿವ್ ಆಗಿದ್ದಾನೆ ನನ್ನ ಜೊತೆ. ಸೊ ಅವನದು ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅವನ ಕಡೆ ಸ್ವಲ್ಪ ಜಾಸ್ತಿನೇ ಗಮನ ಕೊಡಬೇಕು ಇವಾಗ 10th ಆಗಿರೋದ್ರಿಂದ. ಸೊ ನಾನು ಬೇಗ ಎಲ್ಲ ಕೆಲಸ ಮುಗಿಸಿ, ಅವನಿನ್ನೂ ಎದ್ದಿರಲಿಲ್ಲ. ಅದಕ್ಕಿಂತ ಮುಂಚೆ ನಾನು ವೀಡಿಯೋನ ಟ್ರೈಪಾಡ್ಗೆ ಹಾಕಿ ಮಾಡಿಕೊಂಡು, ಸೊ ಅವನಿಗೂ ಮತ್ತು ನಮ್ಮ ಮಾವಂಗೂ ಕಾಫಿನೂ ಕೊಡಬೇಕಿತ್ತು. ಅವರಿಗೆಲ್ಲ ಕಾಫಿ ಕೊಟ್ಟು ನಾನು ಕೂಡ ಕಾಫಿ ಕುಡಿದು ಸೊ ಮುಂದಿನ ಕೆಲಸ ನೋಡಬೇಕಿತ್ತು. ಸೊ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಕೆಲಸ ಜಾಸ್ತಿನೇ ಇರುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ತುಂಬ ಡಿಲೇ ಆಗಿಬಿಡುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಖಂಡಿತ ಅದನ್ನು ಡ್ರಾಪ್ಔಟ್ ಮಾಡಿಬಿಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಖಂಡಿತ ಎಲ್ಲರಿಗೂ ಅನಿಸುತ್ತೆ ಇದೆಲ್ಲ ವರ್ಕ್ ಆಗಲ್ಲ, 1-2 ದಿನ ಮಾಡೋಣ, 3 ದಿನ ಮಾಡೋಣ, ಆಮೇಲೆ ಇದೆಲ್ಲ ನಮ್ಮಿಂದ ಆಗಲ್ಲ ಅಂತ ಖಂಡಿತ ಅನಿಸುತ್ತೆ. ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಆ ಥರ ಯೋಚನೆನೇ ಬರೋಕ್ಕೆ ಬಿಟ್ಬೇಡಿ. ಆ ಥರ ಯೋಚನೆ ಬಂದಾಗ ಬೇರೆ ಯಾರ್ದಾದ್ರು ರೀಲ್ಸ್ ನೋಡಿ, ಮೋಟಿವೇಶನ್ ಮಾಡ್ತಿರೋ ವೀಡಿಯೋಸ್ ನೋಡಿ, ಖಂಡಿತ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ, ನಾವೇನಾದರೂ ಮಾಡಬೇಕು ಲೈಫಲ್ಲಿ ಅಂತ ಅನಿಸುತ್ತೆ. ಅದಾದಮೇಲೆ ನಾನೇನು ಹೇಳ್ತೀನಿ ಅಂದರೆ, ತುಂಬ ಆಸ್ತಿ ಮಾಡೋದಕ್ಕಿಂತ ಅಥವಾ ನಾವು ದುಡ್ಡನ್ನ ಹೋಗಿ FD ಮಾಡೋದಕ್ಕಿಂತನೂ ಪ್ರತಿದಿನವೂ ಅರ್ನಿಂಗ್ಸ್ ಮಾಡೋದ್ರಲ್ಲಿರೋಂಥ ಖುಷಿನೇ ಬೇರೆ, ಆ ಮಜಾನೇ ಬೇರೆ. ಸೊ ಅದನ್ನು ಯೋಚನೆ ಮಾಡ್ತಾ ಹೋಗಿ. ಪ್ರತಿದಿನ ನಿಮಗೆ ಇನ್ಕಮ್ ಬರ್ತಿರಬೇಕು, ಅದಕ್ಕೋಸ್ಕರನೇ ಎಫರ್ಟ್ ಹಾಕ್ತಿರ್ಬೇಕು. ಆ ಲೈಫೇ ಚೆನ್ನಾಗಿ. ಒಂದು ಕಡೆ ಎಲ್ಲೋ ಡೆಪಾಸಿಟ್ ಮಾಡ್ಕೊಂಡು ಆ ಲೈಫ್ನ ಲೀಡ್ ಮಾಡೋದು, ಅದು ಬರೀ ಇಂಟ್ರೆಸ್ಟಿಗೆ ಜೀವನ ಮಾಡೋ ಥರ ಆಗಿಬಿಡುತ್ತೆ. ಸೊ ಆ ಥರ ಮಾಡಿಬಿಡಿ. ಹೊಸತನ ಬರಬೇಕು ಅಂದರೆ ಖಂಡಿತ ಆ ದುಡ್ಡಿನ ಮೇಲೆ ವ್ಯಾಮೋಹನೂ ಇರಬೇಕು, ಹಾಗೆಯೇ ಪ್ರೀತಿನೂ ಇರಬೇಕು. ನಿಮ್ಮ ಕೆಲಸನ ತುಂಬ ಹಾನೆಸ್ಟಾಗಿ ಆ ಪ್ರೀತಿಯಿಂದ ಕೆಲಸ ಮಾಡಿದಾಗ 100% ವರ್ಕ್ ಆಗೇ ಆಗುತ್ತೆ. ಸೊ ಚೆನ್ನಾಗಿ ವರ್ಕ್ ಮಾಡಿ. ಸೊ ನಂದು ಬಟ್ಟೆ ಫೋಲ್ಡಿಂಗ್ ಎಲ್ಲ ಇತ್ತು ಇದ್ರ ಜೊತೆಗೆ. ಅದನ್ನು ಮಾತಾಡ್ಕೊಂತ ಅದನ್ನು ಮುಗಿಸಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಕೆಲವೊಂದು ನಾನು ಡೈರೆಕ್ಟಾಗಿಯೇ ಮಾತಾಡ್ತಾ ಇರ್ತೀನಿ, ಬಟ್ ಆದರೆ ಆಗಿರಲ್ಲ. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳಕ್ಕೆ ನನಗೆ ಅದೇ ಇವಾಗ ಹೇಳ್ತಿರೋ ಥರ ಮತ್ತೇನೂ ಹೇಳ್ತೀನಿ. ಸೊ ಖುಷಿನೇ ಸ್ವಲ್ಪ ಎಫರ್ಟು. ನನಗೆ ಸ್ವಲ್ಪ ಈ ಕಡೆ ಟಿಫನ್ ಕೂಡ ಮಾಡಬೇಕಿತ್ತು, ಯಾಕಂದರೆ ಅವನಿಗೂ ಟೈಮ್ ಆಗುತ್ತೆ. ನಮ್ಮ ಮಾವಂಗೂ 8:30, 8:40 ಒಳಗಡೆನೇ ಟಿಫನ್ ಕೊಡಬೇಕು. ಸೊ ಅವರು ಮೆಡಿಸಿನಲ್ಲಿ ಇರೋದ್ರಿಂದ. ಸೊ ನಾನು ಎಲ್ಲರೂ ಆನ್ ಟೈಮ್ಗೆ ಮನೇನ ಬಿಡಬೇಕು. 9 ಗಂಟೆ ಎಲ್ಲ ಬಿಡಬೇಕು ಮನೇನ. ಸೊ ಖುಷಿ ವ್ಯಾನ್ ಬರೋದು 9 ಗಂಟೆಗೆ, ನಾನು ಮನೆ ಬಿಡೋದು 9 ಗಂಟೆ, 9 ಕಾಲಾಗುತ್ತೆ. ನಮ್ಮ ಮಾವಂಗೂ ಟೈಮ್ ಕೊಡಬೇಕು ಬೆಳಗ್ಗೆ. ಸೊ ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ನನ್ನ ಜೀವನದಲ್ಲಿ ನಾನು ಏನು ಅಳವಡಿಸ್ಕೊಂಡಿದ್ದೀನಿ ಅಂದರೆ, ನಾನು ಇನ್ನೊಬ್ಬರಿಗೆ ಸೊ ಮಾದರಿಯಾಗಿ ಬದುಕಬೇಕು ಅನ್ನೋದು ನಂಗೆ ತುಂಬ. ಯಾಕಂದರೆ ತುಂಬ ಜನ ತುಂಬ ಲೇಸಿಯಾಗಿ ಓಡಾಡ್ತಿರ್ತಾರೆ. ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಅದು ನಾವು ಮಾಡಬೇಕಾ ಆ ಥರ. ಸೊ ಮನುಷ್ಯನಿಗೆ ದುಡ್ಡು ಬರ್ತಾ ತಲೆಗೆ ಅಹಂಕಾರನೂ ಹತ್ಕೊಳ್ಳುತ್ತೆ. ಸೊ ಬಟ್ ನಮಗೆ ಯಾವತ್ತೂ ಆ ಥರ ಅನಿಸೇ ಇಲ್ಲ ನಾವು ಈ ಕೆಲಸ ಮಾಡಬೇಕಂತ. ಖಂಡಿತ ಚಪ್ಪಲಿ ಹೊಲಿಯೋರ್ಗೂ ಕೂಡ ಒಂದು ಒಳ್ಳೆ ಲೈಫ್ ಇರುತ್ತೆ. ಸೊ ಹಾಗೆಯೇ ಭಿಕ್ಷೆ ಬೇಡೋರ್ಗೂ ಕೂಡ ಒಂದು ಒಳ್ಳೆ ಲೈಫ್ ಇರುತ್ತೆ. ಆಮೇಲೆ ಕೈ ಕಾಲು ಮುರ್ಕೊಂಡೋಗಿರೋರು ಸಮೇತನೂ ಎಷ್ಟೋ ಜನ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಫ್ಯಾಮಿಲಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಬಟ್ ನಾವು ಅವರಿಗಿಂತ ಏನೂ ಅಲ್ಲ. ರೋಡಲ್ಲಿ ಭಿಕ್ಷೆ ಬೇಡೋರ್ಗಿಂತ ನಮ್ಮ ಜೀವನನ ಅವರೇ ಎಷ್ಟು ಚೆನ್ನಾಗಿ ಸಂತೋಷವಾಗಿರ್ತಾರೆ. ಬಟ್ ನಾವು ಕೂಡ ಅಷ್ಟೇ ನೆಮ್ಮದಿಯಾಗಿ, ಅಷ್ಟೇ ಸಂತೋಷವಾಗಿ ಜೀವನನ ಕಳಿಬೋದು. ಸೊ ನಾನು ಇಲ್ಲಿ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿ ಟಿಫನ್ ಎಲ್ಲ ಮುಗಿಸಿ ಸೊ ಸ್ಯಾರಿ ಪ್ಯಾಕಿಂಗ್ನ ಮಾಡ್ಕೊತಿದ್ದೀನಿ. ಸೊ ನನ್ನ ಸ್ಯಾರಿಗಳೆಲ್ಲ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸ್ಯಾರಿ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಸ್ಕ್ರೀನ್‌ಶಾಟ್‌ನ ತೆಗೆದು ಕಳಿಸಿ. ಅಕಸ್ಮಾತ್ ಸ್ಕ್ರೀನ್‌ಶಾಟ್ ತೆಗಿಯೋಕ್ಕಾಗಿಲ್ಲ, ನಿಮಗೆ ಕರೆಕ್ಟಾಗಿ ಕಾಣಿಸಿಲ್ಲ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿದರೂ ಕೂಡ ನಾನು ಎಲ್ಲ ಸ್ಯಾರಿ ಫೋಟೋಸ್ ಕೂಡ ಕಳಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ.
ಸೊ ನಾನು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದೆ. ಶಾಪಿಗೆ ಬಂದ್ರು ಅಷ್ಟೇ. ಸೊ ನಾನು ಬರೋಷ್ಟರಲ್ಲಿ ಲಕ್ಷ್ಮಿ ಆಲ್ರೆಡಿ ಬಂದಿದ್ದು. ಸೊ ನನಗೆ ಸ್ವಲ್ಪ ಕೆಲಸ ಇವತ್ತು ಕಮ್ಮಿ ಆಯಿತು. ಅವ್ರಿಗೆ ಗೊತ್ತು ಶುಕ್ರವಾರ ಮಂಗಳವಾರ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋಷ್ಟರಲ್ಲಿ ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಲೇಟಾಗಿ ಹೋಗುತ್ತೆ. ನಾನು ಹೋಗೋಷ್ಟರಲ್ಲಿ ಕೆಲಸ ಎಲ್ಲ ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದು. ಅದರಿಂದ ನನಗೆ ಬೇರೆ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ನಾನು ಬೇಗ ಹೋಗಿದ ತಕ್ಷಣ ಆ ಕೆಲಸ ಮುಗಿಸ್ಕೊಂಡೆ. ಯಾಕಂದರೆ ಬೇರೆ ಕ್ಲೈಂಟ್ ಬಂದಾಗ ಇದನ್ನೆಲ್ಲ ಹರಡ್ಕೊಂಡು ಕುತ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಅಥವಾ ಸ್ಯಾರಿಗಳ ಮೇಲೆ ಏನಾದರೂ ಬಿಟ್ಬಿಟ್ರೆ ಅದನ್ನು ಮತ್ತೆ ಹೋಗೋದಿಲ್ಲ, ಸ್ಯಾರಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಹೋಗಿದ ತಕ್ಷಣ ಸ್ಯಾರಿದು ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಅಥವಾ ಬೇರೆ ಯಾರಾದರೂ ಬರೋ ಥರ ಇದ್ದರೆ ಅವ್ರಿಗೂ ಕೂಡ ಫೋನ್ ಮಾಡಿ ಕರೆದು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನೀವಿಲ್ಲಿ ನೋಡ್ತಾರೆ ಸ್ಯಾರೀಸ್ ಎಲ್ಲ ಬಂದು 1200 ರೂಪೀಸ್ ಆ ರೇಂಜಲ್ಲೇ ಇರೋದು. ಈ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಮಾಹಿತಿ ಸೇಫ್ತಾ ಇದೆ. ಸೊ ಕಲರ್ ಹೋಗೋದಕ್ಕಾಗಲಿ ಅಥವಾ ಡ್ಯಾಮೇಜಸ್ ಆಗಲಿ 100% ಗ್ಯಾರಂಟಿ, ಯಾವುದು ಆ ಥರ ಇಲ್ಲ. ತುಂಬ ಚೆನ್ನಾಗಿದೆ ಸ್ಯಾರಿಗಳೆಲ್ಲ. ಸೊ ಎಲ್ಲ ಸ್ಯಾರಿಗಳು ಕೂಡ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೋತೀವಿ ಅಂದರೆ ಖಂಡಿತ ಆರಾಮಾಗಿ ನಮ್ಮ ಶಾಪ್ಗೆ ಬಂದು ವಿಸಿಟ್ ಮಾಡ್ಬೋದು. ಶಾಪಲ್ಲಿ ಆಲ್ರೆಡಿ ಸ್ಟಾಕ್ ಇದ್ದೀವಿ. ಸೊ ಇಲ್ಲ ನಾವು ಪರವಾಗಿಲ್ಲ ಆನ್ಲೈನಲ್ಲಿ ತೊಗೋತೀವಿ ಅಂತಂದರೆ ನಮ್ಮ ಮೇಲೆ ಗ್ಯಾರಂಟಿ ಇಟ್ಟು ತಗೊಳ್ಳೋ ಕಸ್ಟಮರ್ಗೆ ಯಾವತ್ತೂ ಮೋಸ ಅಂತೂ ಖಂಡಿತ ಆಗಲ್ಲ. 100ಗೆ 100% ನಾವು ಎಲ್ಲ ಸ್ಯಾರಿನೂ ಟಚ್ ಫೀಲ್ ಮಾಡಿ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ತಗೊಂಡ್ಬರೋದು. ಯಾಕಂದರೆ ನಾನು ಒಬ್ಬಳು ಹುಡುಗಿ ಆಗಿರೋದ್ರಿಂದ ಸೊ ಸ್ಯಾರಿಗಳ ಬಗ್ಗೆ ಎಲ್ಲರಿಗೂ ವ್ಯಾಮೋಹ ಇದ್ದೇ ಇರುತ್ತೆ. ಈ ಥರ ಇರಬೇಕು, ಆ ಥರ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಕಲರ್ ಹೋಗ್ಬಾರ್ದು, ಡ್ಯಾಮೇಜಸ್ ಇರುತ್ತೆ. 1500 ರೂಪಾಯಿನ ಕೊಟ್ಟು ನಾವು ಒಂದು ಕಡೆಯಿಂದ ಸ್ಯಾರಿ ತಗೋತಾ ಇದ್ದೀವಿ ಅಂದರೆ ಎಲ್ರಿಗೂ ಡೌಟ್ ಇರುತ್ತೆ, ನಾವ್ಯಾಕೆ ಇಲ್ಲೇ ತಗೋಬೇಕು ಅಂತ. ಸೊ ನನ್ನ ಪ್ರಕಾರ ನಾನು ಎಲ್ಲ ಸ್ಯಾರಿಗಳು ನಾನೇ ಫೀಲ್ ಮಾಡಿ ತೊಗೊಂಬರೋದ್ರಿಂದ, ನಾನೇ ಟಚ್ ಮಾಡಿ ಫೀಲ್ ಮಾಡಿ ತೊಗೊಂಬರೋದ್ರಿಂದ ನನಗೆ ಗ್ಯಾರಂಟಿ ಇದೆ ಈ ಸ್ಯಾರಿ ಚೆನ್ನಾಗಿದೆ ಅಂತ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಖುಷಿ ವಸ್ತ್ರಂ. ಸೊ ನೀವು ಇವಾಗ ನೋಡ್ತಿರಲ್ಲ ಈ ಸ್ಯಾರಿ ಬಂದು ಬ್ರೊಕೆಟ್ ಸ್ಯಾರಿ. ಸೊ ಇದರಲ್ಲಿ ಸಿಲ್ಕ್ ಮಿಕ್ಸ್ ಆಗಿದೆ. ಸೊ ಫುಲ್ ಸ್ಯಾರಿ ನಿಮ್ಗೆ ಇದೇ ತರ ವರ್ಕ್ ಬರುತ್ತೆ, ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ. ಸೊ ಸ್ಲೀವ್ ಬ್ಲೌಸ್ ಬಂದು ಈ ತರ ಬರುತ್ತೆ. ಸೊ ನಿಮ್ಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಅಂದ್ರೆ ಬಾರ್ಡರ್ ಗೆ ಸ್ವಲ್ಪ ವೈನ್ ಕಲರ್ ನ ಮಿಕ್ಸ್ ಮಾಡಿ ಕಲರ್ ನ ಕೊಟ್ಟಿದ್ದಾರೆ. ಪ್ಲೈನ್ ಬ್ಲೌಸ್ ಗೆ ಈ ತರ ಫುಲ್ ವರ್ಕ್ ಇರೋಂತ ಸ್ಯಾರಿ. ಸೊ ಬನಾರಸಿ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಅದೇ ತರನೇ ನಿಮ್ಗೆ 6 ಮೀಟರ್ ಅಲ್ಲಿ ಸ್ಯಾರಿ ಬರುತ್ತೆ. 1300 ರೂಪೀಸ್ ಅಷ್ಟೇ ಈ ಸ್ಯಾರಿ. ನಿಮ್ಗೆ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಶಾಟ್ ನ ತೆಗೆದು DM ಮಾಡಿ, ಹಾಗೇನೆ ವಾಟ್ಸಪ್ ಕೂಡ ಮಾಡ್ಬೋದು. ಸೊ ಹಿರಿಯೂರು ಮತ್ತು ಚಿತ್ರದುರ್ಗದಲ್ಲಿ 1 ಡೇ ಡೆಲಿವರಿ ಅಂದರೆ 1 ಅವರಲ್ಲಿ ಡೆಲಿವರಿ ಕೊಡ್ತಿದ್ದೀವಿ. ಸೊ ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡಿ. ಸೊ ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದಾವೆ. ಇದರಲ್ಲಿ ಕಲರ್ಸ್ ಬಂದು ಸೊ ಗೈಸ್ ಇದರಲ್ಲಿ ಸೇಮ್ ಸ್ಯಾರಿ, ಅದರಲ್ಲೇ ಕಲರ್ಸ್ ಇದೆ. ಸೊ ವೈನ್ ಕಲರ್ಗೆ ಇದು ಡಾರ್ಕ್ ವೈನ್, ನೆವಿ ಬ್ಲೂ ಕಲರ್ಗೆ ಡಾರ್ಕ್ ವೈನ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಸೇಮ್ ಇದನ್ನು ಅದೇ ಥರ ಸ್ಯಾರಿನೇ. ಸೊ ಇದ್ರ ಪ್ರೈಸ್ ಕೂಡ ಅಷ್ಟೇ 1300 ರೂಪೀಸ್ ಅಷ್ಟೇ. ಸೊ ಇದರಲ್ಲೇ ಇನ್ನೊಂದು ಕಲರ್ ಅಂತ ಬಂದರೆ ಇದಕ್ಕೆ ಯಾವ ಕಲರ್ ಅಂತ ಲೈಟ್ ಲ್ಯಾವೆಂಡರ್ ಕಲರ್ಗೆ ಕ್ರೀಮ್ ಕಲರ್ ಇದನ್ನು ಕಾಂಬಿನೇಷನ್ ಮಾಡಿದ್ದಾರೆ ಸ್ಯಾರಿನ. ಸೊ ಇದು ಅಷ್ಟೇ 1300 ರೂಪೀಸ್. ಅಕಸ್ಮಾತ್ ನೀವು ಸೆಲ್ಫ್ ಕಲರಲ್ಲಿ ಏನಾದರೂ ನೋಡ್ತಿದ್ದೀರಾ ಅಂದರೆ ಈ ಸ್ಯಾರಿ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ರಿಸೆಪ್ಷನ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನ್ ಬ್ರೈಡ್ಸ್ ಯಾರಾದರೂ ಸೀರೆನ ಪರ್ಚೇಸ್ ಮಾಡ್ಬೇಕಂದ್ರೆ ಖಂಡಿತ ನಮ್ಮ ಖುಷಿ ವಸ್ತ್ರನ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ನಾಮಕರಣ ಆಮೇಲೆ ಗೃಹ ಪ್ರವೇಶ ಯಾವುದೇ ಫಂಕ್ಷನ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ, ರಿಚ್ ಆಗಿ ಕಾಣುತ್ತೆ. ಸೊ ಕಡಿಮೆ ಬಜೆಟಲ್ಲಿ ರಿಚ್ ಲುಕ್ ಕೊಡೋಂಥ ಸ್ಯಾರಿಗಳಿದೆಲ್ಲ 1300 ರೂಪೀಸ್ ಅಷ್ಟೇ. ಲಿಮಿಟೆಡ್ ಸ್ಟಾಕ್ ಅಷ್ಟೇ ಇರೋದು. ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ಆರಾಮಾಗಿ ಬಂದು ಪರ್ಚೇಸ್ನ ಮಾಡ್ಬೋದು. ಈಗೊಂದು ಹುಡುಗಿ ನಾಮಕರಣಕ್ಕೆ ಬೇರೆ ಸ್ವಲ್ಪ ಜೋರ ಮಾತಾಡಿ. ಅಲ್ಲಿ ಹೊರಗಡೆ ಸೌಂಡ್ ಇದು ಹೊರಗೆ ನೋಡ್ಬೇಡಿ, ಹೊರಗಡೆ ಸೌಂಡ್ ಬರ್ತೈತಿ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಾವು ಈ ಸ್ಯಾರಿನ ಅಪ್ಲೋಡ್ ಕೂಡ ಮಾಡಿಲ್ಲ ಇನ್ನು, ಆಲ್ರೆಡಿ ಪರ್ಚೇಸ್ ಮಾಡ್ತಿದ್ದಾರೆ. ನನ್ನ ಹೆಸರು ರೇಖಾ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಟೈಮ್ ಅವರು ಶಾಪ್ಗೆ ನಾವು ಹೋಗಿ ಒಂದು ಸ್ಯಾರಿನ ಡೆಲಿವರಿ ಕೊಟ್ಟಿದ್ವಿ. ಸೊ ಅವರು ಬೇರೆ ಸ್ಟಾಕ್ ಇದೆಯಾ ಅಂತ ಬಂದು ಚೆಕ್ ಮಾಡಿದ್ದಾರೆ. ಸೊ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದಾರೆ 1250 ಈ ಸ್ಯಾರಿ. ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಇದನ್ನ ಡ್ರೈ ವಾಶೇ ಮಾಡಬೇಕು, ಇಲ್ಲ ಅಂತಂದ್ರೆ ಶಾಂಪೂ ವಾಶ್ ಮಾಡ್ಬೇಕು ಅಷ್ಟೇ. ಸೊ ಇದ್ರದ್ದು ಕಲರ್ ಕಾಂಬಿನೇಷನ್ ಬಂದು ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಇವಾಗ ಯುನಿಕ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಅಂತ ಅವ್ರಿಗೆ ನಾನೇ ಸಜೆಸ್ಟ್ ಮಾಡಿದ್ದು. ಸೊ ಬೇರೆ ಸೀರೆನ ಸೆಲೆಕ್ಟ್ ಮಾಡಿದ್ರು ಅವರು, ಈ ಸೀರೆನ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಈ ಸ್ಯಾರಿನ ಅವ್ರ ಫ್ರೆಂಡ್ಗೆ ಅಂತ ಇದ್ದಿಟ್ಟು ಈ ಸ್ಯಾರಿನ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ನನಗೂ ನನ್ನ ಫ್ರೆಂಡ್ಗೂ ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ ಸ್ಯಾರಿ? ಹಾಂ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಖುಷಿ ವಸ್ತ್ರಂ ಅಂತ ಹೇಳಿ ಸೊ ಅದೇ ಬರ್ತಿರುತ್ತೆ. ಸೊ ಇವತ್ತು ಶುಕ್ರವಾರ. ಸೊ ಹಂಟಿಂಗ್ ವಿಡಿಯೋ ಮಾಡೋಕೆ ಹೋಗ್ತಿದ್ದೀವಿ. ಸೊ ಹಂಟಿಂಗ್ 5 ಗಂಟೆಗೆ ಇರೋದು, ಇವಾಗ ಕರೆಕ್ಟಾಗಿ 4 ಗಂಟೆ 10 ನಿಮಿಷ. ಸೊ ಲೊಕೇಶನ್ಗೆ ಹೋಗಬೇಕು. ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಅಪ್ಡೇಟ್ ಮಾಡಿದ್ದೀವಿ ಯಾವ ಲೊಕೇಶನಲ್ಲಿ ಇಡಬೇಕು ಅಂತ.
ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಕೆಲವರು ಕ್ಲೈಂಟ್ ಕೂಡ ಇದ್ದಾರೆ. ಸೊ ನೋಡೋಣ ಅವ್ರದ್ದು ಏನದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಮತ್ತು ಇನ್ನೂ ಕೆಲವರು ಸ್ವಲ್ಪ ಸಾರಿ ಪರ್ಚೇಸಿಂಗ್ ಅಂತ ಕೂಡ ಬೆಳಗ್ಗೆಯಿಂದನೂ ಬರ್ತಾಯಿದ್ರು. ಸೊ ಅವ್ರದ್ದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟೊಂದು ಖಂಡಿತ ವಿಡಿಯೋ ಮಾಡಿದ್ದೀವಿ. ಹಾಗೆಯೇ ಈಗ ಕೂಡ ಒಬ್ಬರು ಕ್ಲೈಂಟ್ ಇದ್ದಾರೆ. ಸೊ ಆಲ್ರೆಡಿ ನೀವು ನಾನು ವಿಡಿಯೋದಲ್ಲಿ ಹಾಕಿದ್ದೆ ಒಬ್ಬರು ಟ್ರಾನ್ಸ್ಜೆಂಡರ್ ಪದ್ದು ಅಂತ. ಸೊ ಅವರು ಕೂಡ ಮಾಡೋ ಸ್ಯಾರಿಗಳನ್ನ ತೊಗೋಬೇಕು ಅಂತ ಬರ್ತಿದ್ದಾರೆ. ಸೊ ನೋಡೋಣ ಅವ್ರದ್ದು ಸ್ಯಾರಿ ಸೆಲೆಕ್ಷನ್ ಯಾವ ಥರ ಇರುತ್ತೆ ಏನು ಅಂತ. ಸೊ ಅದನ್ನು ಅಪ್ಡೇಟ್ ಮಾಡ್ತೀನಿ. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ನಿಮಗೂ ಯಾರಿಗಾದರೂ ಇದೇ ಥರ ಸ್ಯಾರೀಸ್ ಏನಾದರೂ ಬೇಕಾಗಿತ್ತು ಅಂದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ನಂಬರ್ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇರುತ್ತೆ, ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ಹಾಕಿದ್ದೀನಿ, ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಇದೇ ಥರ ಸ್ಯಾರಿಗಳು ನಿಮಗೆ ಬೇಕಾಗಿತ್ತು ಅಂದರೆ ನನಗೆ ಒಂದು ಸ್ಕ್ರೀನ್ಶಾಟ್ ಮಾಡಿದರೆ ಆಯಿತು ವಾಟ್ಸಪ್ಪಲ್ಲಿ. ನಾನು ಖಂಡಿತ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಇದ್ದಾನೆ. ಬಟ್ ಆದರೆ COD ಅಂತೂ ಖಂಡಿತ ಇಲ್ಲ, ಯಾಕಂದರೆ ನೀವು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಆ ಥರ ಏನೂ ಆಪ್ಷನ್ ಕೊಡೋಕ್ಕಾಗ್ತಿಲ್ಲ. ಸೊ ಇನ್ ಫ್ಯೂಚರ್ ಖಂಡಿತ ನಾನು COD ಕೊಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ ಬಿಸ್ನೆಸ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ತುಂಬ ಕಡೆಯಿಂದ ಆರ್ಡರ್ಸ್ ಬರ್ತಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಕಲರ್ಗಾಗಿರಲಿ ಕ್ವಾಲಿಟಿಗಾಗಿರಲಿ. ಹಾಗೆ ಬಟ್ಟೆಗಂತೂ ತುಂಬಾ ಎಫರ್ಟ್ ಹಾಕಿ ಹುಡುಕಿದ್ದೀವಿ ಎಲ್ಲ ಸ್ಯಾರಿನೂ. ಪ್ರತಿಯೊಂದು ಸ್ಯಾರಿ ಕೂಡ ನನಗೆ ಅನ್ನೋ ಥರನೇ ಅದು ಫೀಲ್ ಮಾಡಿ ತೊಗೊಂಬಂದಿರೋದು. ಬಟ್ ಯಾವುದು ಸೇಲ್ ಮಾಡಬೇಕು ಅಂತ ಕಡಿಮೆ ಬಜೆಟಿಂದು, ಆಮೇಲೆ ಏನದು ಪ್ರಾಡಕ್ಟ್ ಚೆನ್ನಾಗಿಲ್ದಿರೋ ಥರದ್ದು ಆ ಥರದಂತೂ ತೊಗೊಂಬಂದಿಲ್ಲ. ಎಲ್ಲ ಚೆನ್ನಾಗಿರೋ ಐಟಮೇ ತೊಗೊಂಬಂದಿರೋದು. ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ಟ್ರಯಲ್ ನೋಡಿ ಖಂಡಿತ ಮತ್ತೆ ನೀವೇ ಬುಕ್ ಮಾಡ್ತಾ ಇರ್ತೀರಾ. ಸೊ ನೋಡೋಣ ಅವರು ಅಂದರೆ ಇವಾಗ ಬರ್ತಿರೋ ಕ್ಲೈಂಟ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಇದೇ ಸ್ಯಾರೀಸು ಇದು ಆಲ್ರೆಡಿ ಇವರೆಲ್ಲ ಬುಕ್ ಮಾಡಿರೋಂಥ ಸ್ಯಾರಿಗಳು ಇದನ್ನ. ಸೊ ಇದರಲ್ಲೂ ಇನ್ನೂ ಕೆಲವರು ಆರ್ಡರ್ ಆಗಿಲ್ದಿರೋದು ಇದೆ, ಆರ್ಡರ್ ಆಗೋದು ಇದೆ. ಗೈಸ್ ಇದೇ ಲೊಕೇಶನಲ್ಲಿ ನೋಡಿ, ಆಂಬ್ಯುಲೆನ್ಸ್ ನಿಂತಿದೆ, ಇಲ್ಲಿ ಪಾರ್ಕಿಂಗ್ ಇದೆ, ಅದ್ರ ಕೆಳಗಡೆ ಅಲ್ಲಿ ಹಂಟಿಂಗ್ ಇಡ್ತಿರೋದು. ಸೊ ನೋಡೋಣ ಯಾರು ಬಂದು ಗೆಸ್ ಮಾಡಿ ಆ ಲೊಕೇಶನ್ಗೆ ಹೋಗ್ತಾರೆ ಅಂತ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಖುಷಿ ವಸ್ತ್ರಂ. ಸೊ ಇವಾಗ ಎಕ್ಸಾಕ್ಟಾಗಿ 5 ಗಂಟೆ. ಸೊ ವಿಡಿಯೋ ಹಂಟಿಂಗ್ ಇಟ್ಟಿದ್ದೀವಿ ಆಲ್ರೆಡಿ. ಸೊ ಲೊಕೇಶನ್ ಬಂದು ನಮ್ಮ ಹಿರಿಯೂರು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರನೇ ಇಟ್ಟಿರೋದು. ತುಂಬ ದೂರ ಆಗೋದು ಬೇಡ ಅಂದರೆ, ಯಾಕಂದರೆ ಮಳೆ ಬರ್ತಿರೋದ್ರಿಂದ ಬೇರೆ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ವಿ. ಬಟ್ ಬೇಡ ಅಂತ ಇದೇ ಲೊಕೇಶನ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಹಂಟಿಂಗ್ ಆಲ್ರೆಡಿ ಇಟ್ಟಿದ್ದೀವಿ. ಸೊ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಎಲ್ಲಿ ಇಟ್ಟಿದ್ದೀನಿ ಅಂತ. ಸೊ ಎಕ್ಸಾಕ್ಟ್ ಲೊಕೇಶನಲ್ಲೇ ನಾನು ಇದ್ದೀನಿ. ನೀವು ಬಂದು ಹಂಟಿಂಗ್ನ ಹುಡುಕ್ಬೇಕು. ನೀವು ಎಕ್ಸಾಕ್ಟಾಗಿ ಆ ಲೊಕೇಶನ್ಗೆ ಹೋದರೆ ಆ ಸಾರಿ ನಿಮ್ಗಾಗುತ್ತೆ. ನಾನು ಇದೇ ಸ್ಪಾಟಲ್ಲಿ ಇದ್ದೀನಿ, ಆದಷ್ಟು ಬೇಗ ಬನ್ನಿ. ಗೈಸ್ ಅವರು ಫಸ್ಟ್ ವಿಡಿಯೋ ಹಂಟಿಂಗ್ ಅಂತ ಬಂದಿರೋದು. ಸೊ ಸರ್ಚಿಂಗಲ್ಲಿದ್ದಾರೆ, ನೋಡೋಣ. ಸೆಕೆಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ ಹಂಟಿಂಗ್ ಹುಡುಗಕ್ಕೆ ಬಂದಿದ್ದಾರೆ. ಅಪ್ಪ ಏನು ಕ್ರೌಡ್ ಇದು. ಶಿವಸ್ತ್ರಂ. ಸೊ ಹಂಟಿಂಗ್ ಫೈನಲಿ ಮುಗೀತು. ಸೊ ಹಂಟಿಂಗ್ ವಿನ್ನರ್ ಇವರೇನೆ. ಸರ್ ನಿಮ್ಮ ಹೆಸರು? ಕಂಗ್ರಾಚುಲೇಷನ್ಸ್. ಏನ್ ಹೇಳ್ತೀರಾ? ನೀವು ವಿಡಿಯೋಸ್ ನೋಡ್ತಿದ್ರಾ? ವಿಡಿಯೋ ನೋಡ್ತಾ ಇದೀವಿ, ಫಾಲೋನು ಮಾಡಿದ್ವಿ. ಯಾವ ಊರು ಸರ್? ನಮ್ದು ಹಿರಿಯೂರು, ಹಾಸ್ಟೆಲ್ ಅಲ್ಲಿ ಇರೋದು. ಹೌದಾ? ಯಾರಿಗೆ ಕೊಡ್ತೀರಿ ಗಿಫ್ಟ್ ನ? ನಮ್ಮ ಸಿಸ್ಟರ್. ಹೌದಾ, ಥ್ಯಾಂಕ್ಸ್. ಇದೇ ತರ ನೋಡ್ತಾ ಇರಿ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತೀರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಖಂಡಿತ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ವೀಕ್ ಮತ್ತೆ ಇಡ್ತೀನಿ, ನೀವು ಬನ್ನಿ. ಗರ್ಲ್ಸ್, ಇವ್ರು ನಿಮ್ಮ ಹೆಸರೇನು? ನಿಶಾ. ಇವರು ಕೂಡ ಹಂಟಿಂಗ್ ಹುಡ್ಕಕ್ಕೆ ಅಂತಾನೆ ಬಂದಿದ್ದು. ಬಟ್ 4-5 ಜನ ಇದೆ, ಅದರಲ್ಲಿ ವಿನ್ನರ್ ಅವ್ರನ್ನೇ. ಅವ್ರು ಏನ್ ತಲೆ ಓಡಿಸಿದ್ರು ಅಂತ ನಂಗಂತೂ ಗೊತ್ತಿಲ್ಲ. ಏನ್ ಅನ್ನಿಸ್ತು ನಿಮ್ಗೆ? ಖುಷಿ ಆಯ್ತು ಅಕ್ಕ. ಚೆನ್ನಾಗಿತ್ತಾ? ನೆಕ್ಸ್ಟ್ ವೀಕ್ ಮತ್ತೆ ನೀವೇ ಬನ್ನಿ. ಓಕೆ ಆಯ್ತು. ಕಂಗ್ರಾಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ ಇವಾಗ ಜಸ್ಟ್ ನೋಡಿದ್ರಾ? ಇಲ್ಲ ಅವಾಗ ನೋಡ್ಕೊಂಡು ಅಂತ ಆಲ್ರೆಡಿ ವಿನ್ನರ್ ಅಲ್ಲಿದ್ದಾರೆ. ಹಂಟಿಂಗ್ ವಿನ್ನರ್ ಅಲ್ಲಿದ್ದಾರೆ, ಥ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೆ. ನೆಕ್ಸ್ಟ್ ವೀಕ್ ಮತ್ತೆ ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಸರ್. ಹಂಟಿಂಗ್ ಇಟ್ಟಿದ್ದ ಹಂಟಿಂಗ್ ಜಾಗ ಅಲ್ಲಿ ಆಂಬುಲೆನ್ಸ್ ಹಿಂದೆಗಡೆ. ನೆಕ್ಸ್ಟ್ ವೀಕ್ ಮತ್ತೆ ಪಾರ್ಟಿಸಿಪೇಟ್ ಮಾಡು. ಥ್ಯಾಂಕ್ಸ್. ರಿವ್ಯೂಸ್ ಹಾಕ್ರಿ. ಲಾಸ್ಟ್ ಟೈಮ್ ವಿನ್ನರ್ ಆಗಿರೋದು. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಖುಷಿ ವಸ್ತ್ರಂ. ಸೊ ಹಂಟಿಂಗ್ ವಿಡಿಯೋಸ್ ನೀವೆಲ್ಲರೂ ನೋಡಿದ್ರೆ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ವಿನ್ನರ್ ಕಿರಣ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಸರ್. ಮತ್ತೆ
ಸೊ ಕೆಲವರದ್ದು ಕನ್ಫ್ಯೂಷನ್ ಏನಪ್ಪ ಇತ್ತು ಅಂದರೆ ನಾವು ಕನ್ನಡತಿ ಪೇಜಲ್ಲಿ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಸೊ ಅದಾದಮೇಲೆ ನೀವು ಖುಷಿ ವಸ್ತ್ರಮ್ಗೆ ಸೊ ಕೊಲಾಬ್ರೇಟ್ ಆಗುತ್ತೆ ವಿಡಿಯೋ. ಸೊ ನಾನು ಫಸ್ಟೇ ಹೇಳ್ತಿದ್ದೀನಿ ನಿಮಗೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಕನ್ನಡತಿ ಮತ್ತು ಖುಷಿ ವಸ್ತ್ರಮ್ ಎರಡೂ ಪೇಜ್ನ ಫಾಲೋ ಮಾಡ್ಕೊಂಡಿದ್ರೆ ಮಾತ್ರ ವಿಡಿಯೋ ನಿಮಗೆ ರೀಚ್ ಆಗುತ್ತೆ, ಇಲ್ಲಾಂದರೆ ಖಂಡಿತ ರೀಚ್ ಆಗಲ್ಲ. ಸೊ ಆ 5 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ, ಎಲ್ಲೂ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತ ಆಗಲ್ಲ. ಸೊ ಎರಡು ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆಯೇ ನಾನು ಎಲ್ಲ ಅಪ್ಡೇಟ್ಸು ಅವಾಗಲೇ ಹಾಕ್ತಿದ್ದೀನಿ. ಸೊ ಇವತ್ತು ಸ್ವಲ್ಪ ಒಂದು 5 ನಿಮಿಷ ಡಿಲೇ ಆಯಿತು, ಏನಕ್ಕಂದರೆ ಮಳೆ ಬರ್ತಿತ್ತು, ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗ್ತಿತ್ತು, ನೆಟ್ವರ್ಕ್ ಇಶ್ಯೂ, ಅದಕ್ಕೋಸ್ಕರ ಲೇಟ್ ಆಯಿತು ಅಷ್ಟೇ. ಸೊ ಕನ್ನಡತಿ ಮತ್ತು ಖುಷಿ ವಸ್ತ್ರಮ್ ಪೇಜ್ ಎರಡೂ ಪೇಜ್ನ ಫಾಲೋ ಮಾಡ್ಕೊಳ್ಳಿ. 100% ನೆಕ್ಸ್ಟ್ ಹಂಟರ್ ನೀವೇ ಆಗಿರ್ತೀರಾ. ಸೊ ನೆಕ್ಸ್ಟ್ ಹಂಟಿಂಗ್ ವಿಡಿಯೋನ ಮತ್ತೆ ಮಾಡ್ತೀನಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಿರಿಯರಲ್ಲಿ ನೋಡ್ತಾ ಇದ್ರೆ ಅಥವಾ ಚಿತ್ರದುರ್ಗದಲ್ಲಿದ್ದರೆ ಖಂಡಿತ ಹಂಟಿಂಗ್ ವಿನ್ನರ್ ನೀವು ಕೂಡ ಆಗ್ಬೋದು. ಸೊ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್